ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಶೇಷ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮಣ್ಣಿನ ಆರೋಗ್ಯ ಅಂದ್ರೇನೆ ಎರೆಹುಳು ಅಲ್ವಾ? ಹಾಗಾದ್ರೆ ಈ ಎರೆಹುಳುಗಳ ಸಂಖ್ಯೆನ ನಮ್ಮ ಹೊಲದಲ್ಲಿ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಒಂದು ನಿಮಿಷ ಯೋಚನೆ ಮಾಡಿ, ನಿಮ್ಮ ಹೊಲದಲ್ಲಿ ಎರೆಹುಳುಗಳೇ ಇಲ್ಲ ಅಂದ್ರೆ ಏನರ್ಥ ಗೊತ್ತಾ? ನಿಮ್ಮ ಮಣ್ಣಿನ ಶಕ್ತಿ ಅರ್ಧಕ್ಕಿಂತ ಕಡಿಮೆ ಆಗಿದೆ ಅಂತಲೇ ಅರ್ಥ. ಇದು ನಿಜಕ್ಕೂ ಒಂದು ಆಘಾತಕಾರಿ ವಿಷಯ. ಇದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, ನಾವು ಕೃಷಿಯಲ್ಲಿ ನಿರಂತರವಾಗಿ ಬಳಸ್ತಾ ಇರೋ ರಾಸಾಯನಿಕಗಳು. ಇವು ಎರೆಹುಳುಗಳಿಗೆ ನಿಧಾನವಾಗಿ ವಿಷವಾಗಿ ಪರಿಣಮಿಸ್ತಾ ಇವೆ. ಇದು ಕೇವಲ ಮಣ್ಣಿನ ಸಮಸ್ಯೆಯಲ್ಲ, ನಮ್ಮ ಒಟ್ಟಾರೆ ಕೃಷಿಯ ಭವಿಷ್ಯದ ಪ್ರಶ್ನೆ. ಖಂಡಿತ. ಆದ್ರೆ ಇಲ್ಲಿ ನಾವು ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ನಾವು ಎರೆಹುಳುಗಳಿಗೆ ತಿನ್ನೋಕೆ ಸರಿಯಾದ ಊಟ ಕೊಡ್ತಾ ಇದ್ದೀವಾ? ನಾವು ಸರಿಯಾಗಿ ಊಟ ಕೊಟ್ರೆ ಮಾತ್ರ ಅವು ಮೇಲಕ್ಕೆ ಬರ್ತವೆ, ಇಲ್ಲದಿದ್ರೆ ಅವು ಮಣ್ಣಿನ ಆಳದಲ್ಲೇ ಉಳಿದು ಬಿಡ್ತವೆ ಅಥವಾ ಸಾಯ್ತವೆ. ಹಾಗಾದ್ರೆ ಅವುಗಳನ್ನ ಮೇಲಕ್ಕೆ ತರಲು ಯಾವ ವಿಧಾನ ಬೆಸ್ಟ್ ಅನ್ನೋದನ್ನ ನಾವೀಗ ನೋಡೋಣ. ಈಗ ನಾವು ಬೇರೆ ಬೇರೆ ದ್ರವದ್ರಾವಣಗಳ ಬಗ್ಗೆ ಅಂದ್ರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಬಗ್ಗೆ ಚರ್ಚೆ ಮಾಡೋಣ. ಯಾವ್ದು ಬೆಸ್ಟ್ ಅಂತ ಡಿಸೈಡ್ ಮಾಡೋಣ ಬನ್ನಿ. ಮೊದಲನೇದಾಗಿ ಮಜ್ಜಿಗೆ ದ್ರಾವಣದ ಬಗ್ಗೆ ಮಾತಾಡೋಣ. ಇದು ನಮಗೆಲ್ಲರಿಗೂ ಸುಲಭವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಸಿಗುವಂಥದ್ದು. ಹುಳಿ ಮಜ್ಜಿಗೆಯನ್ನು ತಗೊಂಡು 1:5 ಅನುಪಾತದಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡಿ 2-3 ದಿನ ಫರ್ಮೆಂಟ್ ಆಗಲು ಅಂದ್ರೆ ಹುದುಗಲು ಬಿಡಬೇಕು. ಇದನ್ನ ಡ್ರಿಪ್ ಮೂಲಕನೂ ಕೂಡಬಹುದು. ಇದು ಎರೆಹುಳುವಿಗೆ ಡೈರೆಕ್ಟ್ ಊಟ ಅಲ್ಲದಿದ್ರೂ ಮಣ್ಣಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಿಸಿ ಒಂದು ಸೂಪರ್ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಇದು ನಿಧಾನವಾದರೂ ತುಂಬಾನೇ ಸ್ಟೇಬಲ್ ರಿಸಲ್ಟ್ ಕೊಡುತ್ತೆ. ಅದು ಓಕೆ, ಆದರೆ ಇನ್ನೊಂದು ಅದ್ಭುತವಾದ ಆಪ್ಷನ್ ಅಂದ್ರೆ ಹಸುವಿನ ಸಗಣಿ ಸ್ಲರಿ. ಇದು ತುಂಬಾನೇ ಪವರ್ಫುಲ್. ತಾಜಾ ಸಗಣಿಯನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಲರಿ ಮಾಡ್ಕೊಳ್ಬೇಕು. ಆದರೆ ನೆನ್ಪಿರ್ಲಿ, ಇದನ್ನ ಡ್ರಿಪ್ ಮೂಲಕ ಕೊಡಬಾರ್ದು, ನೇರವಾಗಿ ಹೊಲಕ್ಕೆ ಎರಚಬೇಕು. ಇದರ ಸ್ಪೆಷಾಲಿಟಿ ಏನಂದ್ರೆ, ಇದು ಎರೆಹುಳುಗಳಿಗೆ ನೇರವಾದ ಆಹಾರ. ಇದರಿಂದ ಅವು ವೇಗವಾಗಿ ಅಟ್ರಾಕ್ಟ್ ಆಗ್ತವೆ ಮತ್ತು ರಿಸಲ್ಟ್ಸ್ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಸಗಣಿ ಸ್ಲರಿ ಫಾಸ್ಟಾಗಿ ಕೆಲಸ ಮಾಡಬಹುದು. ಆದರೆ ಮಜ್ಜಿಗೆ ದ್ರಾವಣ ಲಾಂಗ್ ಟರ್ಮ್ಗೆ ಮಣ್ಣಿನ ಪರಿಸರವನ್ನ ಸುಧಾರಿಸುತ್ತೆ ಅಲ್ವಾ? ಆದರೆ ನಮ್ಮ ರೈತರಿಗೆ ಬೇಗನೆ ರಿಸಲ್ಟ್ ಬೇಕಾಗತ್ತೆ. ಕಾಯ್ತಾ ಕೂರೋದಕ್ಕಿಂತ ಡೈರೆಕ್ಟಾಗಿ ಊಟ ಕೊಟ್ರೆ ಎರೆಹುಳುಗಳ ಸಂಖ್ಯೆ ತಕ್ಷಣವೇ ಹೆಚ್ಚಾಗತ್ತೆ. ತ್ವರಿತಗತಿ ಹಾಗೂ ದೀರ್ಘಕಾಲಿಕ ಸುಸ್ಥಿರತೆ ಈ 2 ವಿಧಾನಗಳಿಗೂ ಕೃಷಿಯಲ್ಲಿ ತಮ್ಮದೇ ಆದ ಮಹತ್ವವಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಈಗ 3ನೇ ಆಪ್ಷನ್ ನೋಡೋಣ. ಅದೇ ವರ್ಮಿ ವಾಶ್. ಇದನ್ನ ನಾವು ಎರೆಹುಳು ಲಿಕ್ವಿಡ್ ಅಂತಾನೆ ಕರಿಬೋದು. ಎರೆಗೊಬ್ಬರ ಸೆಟಪ್ನಿಂದ ನೇರವಾಗಿ ಇದನ್ನ ಕಲೆಕ್ಟ್ ಮಾಡಲಾಗತ್ತೆ. ಇದರಲ್ಲಿ ಆಲ್ರೆಡಿ ಎರೆಹುಳು ಸ್ನೇಹಿಯಾಗಿರುವ ಮೈಕ್ರೋಬ್ಸ್ ಇರ್ತವೆ. ಇದನ್ನ ಡ್ರಿಪ್ ಸಿಸ್ಟಮ್ ಮೂಲಕ ಅಥವಾ ನೇರವಾಗಿ ಸ್ಪ್ರೇ ಮಾಡ್ಬೋದು. ವಾತಾವರಣ ಆಲ್ರೆಡಿ ರೆಡಿ ಇರೋದ್ರಿಂದ ರಿಸಲ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್. ಆದರೆ ಪ್ರಾಬ್ಲಮ್ ಏನಂದ್ರೆ, ಇದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಮಜ್ಜಿಗೆ ನಿಧಾನ ಆದರೆ ಅಗ್ಗ, ಸಗಣಿ ಸ್ಲರಿ ಫಾಸ್ಟ್ ಮತ್ತು ಡೈರೆಕ್ಟ್, ವರ್ಮಿ ವಾಶ್ ಅಡ್ವಾನ್ಸ್ಡ್ ಆದರೆ ಸಿಗೋದು ಕಷ್ಟ. ಹಾಗಾದರೆ ನಿಮ್ಮ ಹೊಲದ ಪ್ರಸ್ತುತ ಪರಿಸ್ಥಿತಿಗೆ ಯಾವುದು ಬೆಸ್ಟ್ ಅಂತ ನೀವೇ ಡಿಸೈಡ್ ಮಾಡಬೇಕು. ಆದರೆ ಬರೀ ಲಿಕ್ವಿಡ್ ಮಾತ್ರ ಹಾಕಿದ್ರೆ ಸಾಕಾ? ಖಂಡಿತ ಇಲ್ಲ. ಈಗ ನೈಸರ್ಗಿಕ ಕೃಷಿಯ ಅಸಲಿ ಗೇಮ್ ಚೇಂಜರ್ಗಳ ಬಗ್ಗೆ ನೋಡೋಣ ಬನ್ನಿ. ಹೌದು, ಕೇವಲ ಲಿಕ್ವಿಡ್ ಮೇಲೆ ಮಾತ್ರ ಫೋಕಸ್ ಮಾಡಿದ್ರೆ ನಮ್ಮ ಮಣ್ಣಿನ ಆರೋಗ್ಯದ ದೊಡ್ಡ ಪಿಕ್ಚರ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮನುಷ್ಯರಿಗೆ ಹೇಗೆ ಅನ್ನ ಮುದ್ದೆ ಬೇಕೋ ಹಾಗೆ ಎರೆಹುಳುಗಳಿಗೂ ಘನ ಆಹಾರ ಬೇಕೇ ಬೇಕು. ಒಣ ಎಲೆಗಳು, ಬೆಳೆ ಅವಶೇಷಗಳು, ಅಡುಗೆ ಮನೆಯ ತ್ಯಾಜ್ಯ ಮತ್ತು ಗೊಬ್ಬರವನ್ನ ಮಣ್ಣಿನ ಮೇಲೆ ನೇರವಾಗಿ ಹರಡುವುದು ಅಸಲಿ ರಹಸ್ಯ. ಇದನ್ನು ಸ್ಪ್ರೆಡ್ ಮಾಡಿದ್ರೆ ಎರೆಹುಳುಗಳು ಊಟ ಹುಡುಕೊಂಡು ಸ್ವಾಭಾವಿಕವಾಗಿ ಮೇಲಕ್ಕೆ ಬರ್ತವೆ. ಬರೀ ಊಟ ಕೊಟ್ರೆ ಸಾಕಾ? ನೀರ್ ಬೇಡ್ವಾ? ಖಂಡಿತ ಬೇಕು. ಇಲ್ಲಿ ತೇವಾಂಶ ನಿರ್ವಹಣೆ ತುಂಬಾನೇ ಇಂಪಾರ್ಟೆಂಟ್. ಮಣ್ಣು ಡ್ರೈ ಆದ್ರೆ ಎರೆಹುಳುಗಳು ಸತ್ತೇ ಹೋಗ್ತವೆ. ಹಾಗಂತ ಹೊಲದಲ್ಲಿ ನೀರ್ ನಿಲ್ಲೋ ಥರ ಮಾಡಬಾರ್ದು. ಲೈಟಾಗಿ ಕಂಟಿನ್ಯೂಸ್ ಆಗಿ ತೇವಾಂಶ ಇರಬೇಕು ಅಷ್ಟೇ. ಸರಿಯಾದ ತೇವಾಂಶ ನಿರ್ವಹಣೆ ಮಣ್ಣಿನ ಜೀವಿಗಳಿಗೆ ಜೀವದಾನ ಕೊಟ್ಟ ಹಾಗೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಸೀಕ್ರೆಟ್ ಏನಂದ್ರೆ, ಅದೇ ಮಲ್ಚಿಂಗ್ ಅಥವಾ ಹೊದಿಕೆ. ಒಣ ಎಲೆಗಳು, ಹುಲ್ಲು ಮತ್ತು ತೆಂಗಿನ ತ್ಯಾಜ್ಯ ಬಳಸಿ ಮಣ್ಣನ್ನ ಸಂಪೂರ್ಣವಾಗಿ ಮುಚ್ಚಬೇಕು. ಈ ಹೊದಿಕೆಯಿಂದ ಮಣ್ಣು ತಂಪಾಗಿರುತ್ತೆ, ತೇವಾಂಶ ಹಾಗೆ ಉಳಿಯುತ್ತೆ, ಜೊತೆಗೆ ನಿಧಾನವಾಗಿ ಆಹಾರ ಪೂರೈಕೆ ಆಗ್ತಾ ಇರುತ್ತೆ. ಇದು ಲಿಟ್ರಲಿ ನಿಮ್ಮ ಹೊಲದಲ್ಲಿ ಎರೆಹುಳುಗಳ ಸ್ಫೋಟನೆ ಮಾಡುತ್ತೆ ಅಂತ ಹೇಳ್ಬೋದು. ಸರಿ, ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು? ಬನ್ನಿ, ನಮ್ಮ ಅತ್ಯುತ್ತಮ ಮಣ್ಣಿನ ಫಾರ್ಮುಲಾವನ್ನ ಈಗ ರಿವೀಲ್ ಮಾಡೋಣ. ನಾವೀಗ ನೋಡ್ದಾಗೆ ಇಲ್ಲಿ ಗೆಲ್ಲೋದು ಕೇವಲ ಒಂದು ವಿಧಾನ ಅಲ್ಲ, ಈ 3ರ ಪರ್ಫೆಕ್ಟ್ ಕಾಂಬಿನೇಷನ್. ಸಗಣಿ ಸ್ಲರಿ ಮೂಲಕ ನೇರ ಆಹಾರ, ಮಲ್ಚಿಂಗ್ ಮೂಲಕ ರಕ್ಷಣೆ ಮತ್ತು ಸರಿಯಾದ ತೇವಾಂಶ. ಈ 3ನೂ ಒಟ್ಟಿಗೆ ಬಳಸಿದ್ರೆ ನಿಮ್ಮ ಹೊಲದಲ್ಲಿ ಎರೆಹುಳುಗಳು ನೈಸರ್ಗಿಕವಾಗಿ ಮಲ್ಟಿಪ್ಲೈ ಆಗೋದು 100ಕ್ಕೆ 100 ಗ್ಯಾರಂಟಿ.
ಅಬ್ಸಲ್ಯೂಟ್ಲಿ. ಆದ್ರೆ ನಾವು ಮೊದಲು ಮಾತಾಡಿದ ವರ್ಮಿವಾಶ್ ಮತ್ತು ಮಜ್ಜಿಗೆ ಕೂಡ ವೇಸ್ಟ್ ಅಲ್ಲ. ಅವು ಕೂಡ ಇಲ್ಲಿ ಸಪೋರ್ಟಿಂಗ್ ರೋಲ್ ಪ್ಲೇ ಮಾಡ್ತವೆ ಅನ್ನೋದನ್ನ ಮರಿಬಾರ್ದು. ವರ್ಮಿವಾಶ್ ಸಡನ್ ಬೂಸ್ಟ್ ಕೊಟ್ರೆ, ಮಜ್ಜಿಗೆ ದ್ರಾವಣ ಒಂದು ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಮಾಡಿ ನಿಮ್ಮ ಇಡೀ ಕೃಷಿ ವಿಧಾನವನ್ನ ಕಂಪ್ಲೀಟ್ ಮಾಡುತ್ತೆ. ಒಂದು ಮಾತು ನೆನ್ಪಿರ್ಲಿ, ಎರೆಹುಳು ಇಲ್ಲದ ಮಣ್ಣು ಕೇವಲ ಧೂಳಿಗೆ ಸಮ. ಆದ್ರೆ ಜೈವಿಕತೆಯಿಂದ ಕೂಡಿದ ಮಣ್ಣು ಮುಂದಿನ 100 ತಲೆಮಾರುಗಳನ್ನ ಸಲಹಬಲ್ಲದು. ಹಾಗಾದ್ರೆ ಈ ಹೊಸ ಮಾಹಿತಿಯನ್ನ ನಿಮ್ಮ ಮುಂದಿನ ಬೆಳೆಗೆ ಹೇಗೆ ಅಳವಡಿಸ್ಕೊಳ್ತೀರಾ? ಯೋಚನೆ ಮಾಡಿ. ಈ ವಿವರಣೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಮತ್ತು ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿವರಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.